ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವಿಮಾನ ದುರಂತದಿಂದ ನಾವೆಲ್ಲರೂ ತೀವ್ರ ಆಘಾತಗೊಂಡಿದ್ದೇವೆ. ಅಹಮದಾಬಾದ್ಗೆ ಭೇಟಿ ನೀಡಿದ ಪ್ರಧಾನಿ ಪ್ರತಿಕ್ರಿಯೆ. ಕಬ್ಬು ಪಾವತಿ ವಿಳಂಬ, ಶೀಘ್ರದಲ್ಲಿಯೇ ಹಣ ಜಮೆ ಮಾಡದಿದ್ದರೆ ಬೀದಿಗಿಳಿದು ಉಗ್ರ ಹೋರಾಟಕ್ಕೆ ರೈತರ ಎಚ್ಚರಿಕೆ. ಬೀದರ್ನಲ್ಲಿ ಯೂತ್ ಕಾಂಗ್ರೆಸ್ನಿಂದ ಬೃಹತ್ ರ್ಯಾಲಿ. ಸುದ್ದಿಯ ವಿವರಗಳು. ಅಹಮದಾಬಾದ್ನಲ್ಲಿ 265 ಜನರು ಪ್ರಾಣ ಕಳೆದುಕೊಂಡ ಏರ್ ಇಂಡಿಯಾ IA-171 ವಿಮಾನ ಅಪಘಾತದ ಸ್ಥಳಕ್ಕೆ ಇಂದು ಶುಕ್ರವಾರ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಇಲ್ಲಿನ ನಾಗರಿಕ ಆಸ್ಪತ್ರೆಯಲ್ಲಿ ಗಾಯಗೊಂಡವರನ್ನು ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದರು. ಅಪಘಾತದ ಸ್ಥಳಕ್ಕೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಭೇಟಿ ಮಾಡಿದ ಮೋದಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಅಹಮದಾಬಾದ್ನಲ್ಲಿ ನಡೆದ ವಿಮಾನದ ದುರಂತದಿಂದ ನಾವೆಲ್ಲರೂ ತೀವ್ರ ಆಘಾತಗೊಂಡಿದ್ದೇವೆ. ಇಷ್ಟೊಂದು ಹಠಾತ್ ಮತ್ತು ಹೃದಯ ವಿದ್ರಾವಕ ರೀತಿಯಲ್ಲಿ ಹಲವಾರು ಜೀವಗಳನ್ನು ಕಳೆದುಕೊಂಡಿರುವುದು ಪದಗಳಿಗೆ ನಿಲುಕದಷ್ಟು ದೊಡ್ಡ ದುರಂತ. ಎಲ್ಲ ದುಃಖಿತ ಕುಟುಂಬಗಳಿಗೆ ಸಂತಾಪಗಳು ಎಂದು ಬರೆದುಕೊಂಡಿದ್ದಾರೆ. ತಮ್ಮವರನ್ನು ಕಳೆದುಕೊಂಡವರ ನೋವು ನಮಗೆ ಅರ್ಥವಾಗುತ್ತದೆ. ವರ್ಷಗಳವರೆಗೆ ಈ ಆಘಾತ ನಮ್ಮನ್ನು ಕಾಡಲಿದೆ ಎಂದಿದ್ದಾರೆ. ನಿನ್ನೆ ಮಧ್ಯಾಹ್ನ ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ಮೇಘಾನಿನಗರ ಪ್ರದೇಶದ ಬಿಜೆ ವೈದ್ಯಕೀಯ ಕಾಲೇಜಿನ ಸಂಕೀರ್ಣಕ್ಕೆ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ IA-171 ಅಪ್ಪಳಿಸಿದ ಸ್ಥಳವನ್ನು ಇಂದು ಪ್ರಧಾನಿ ಸುಮಾರು 20 ನಿಮಿಷಗಳ ಕಾಲ ಪರಿಶೀಲಿಸಿದರು. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ನಾಗರಿಕ ವಿಮಾನಯಾನ ಸಚಿವ ಕಿಂಜಾರ್ಪುರ್ ರಾಮ್ ಮೋಹನ್ ನಾಯ್ಡು ಮತ್ತು ಗುಜರಾತ್ ಗೃಹ ಸಚಿವ ಹರ್ಷ ಸಾಂಘವಿ ಅವರು ವಿಮಾನ ಕಾಲೇಜು ಹಾಸ್ಟೆಲ್ಗೆ ಹೇಗೆ ಅಪ್ಪಳಿಸಿತು ಎಂಬುದರ ಬಗ್ಗೆ ಮೋದಿಗೆ ವಿವರಿಸಿದರು. मरी जाए नीचे आओ छो मैं मिलने दो उसने मारवाना है हमारे वीर के भाई ने शॉर्ट सर्किट हुआ नहीं सर. शॉर्ट सर्किट में से ये CNG गैस बाटला पड़ा. गैस लाइन भी है, गैस लाइन भी नीचे साहब. अरे बधु घटना की तफ्तीश है. AAIB एयरक्राफ्ट एक्सीडेंट इन्वेस्टिगेशन ब्यूरो जो इसकी तफ्तीश करेगा, तो उसकी जांच प्रक्रिया के बारे में भी मुझे लगता है कि उन्होंने जानकारी ली होगी. तो वो जरूर उन्होंने निर्देश दिया होगा कि चाहे बोइंग हो, चाहे एयर इंडिया हो, चाहे सिविल एविएशन हो, DGCA हो, मिलकर वो तफ्तीश की प्रक्रिया को भी पूरी करे. जो यहाँ पर एक तरह से एविडेंस होंगे तो उसकी फॉरेंसिक इन्वेस्टिगेशन हो, तो तमाम चीज़ों को लेकर उन्होंने निर्देश दे दिया होगा. लेकिन एक फर्स्ट हैंड अकाउंट लेते हुए PM मोदी इस वक्त गुजरात में अहमदाबाद में वो मौजूद है. जी सुधाकर, आपने कल भी देखा था कि हादसे के बाद में गृह मंत्री अमित शाह खुद मौके पर पहुंचे थे. उन्होंने घायलों से भी मुलाकात की थी, वो अस्पताल भी पहुंचे थे. आज प्रधानमंत्री नरेंद्र मोदी पहुंचे हैं और बहुत ही बारीकी से वो घटनास्थल का निरीक्षण कर रहे हैं, जानकारी प्राप्त कर रहे हैं. और ये साफ तौर पर बताता है कि जिस तरह से ये हृदय विदारक घटना है और पूरा देश जिसको लेकर के शोक में भी व्याप्त है, और उसी वो सरकार की संवेदनशीलता को भी दर्शाता है कि कैसे तुरंत केंद्र की तरफ से भी और राज्य सरकार ने भी तुरंत एक्शन लिया. ग्रीन कॉरिडोर बनाया गया और एक एक जान, एक एक सांस के लिए लगातार प्रयासरत रहे. और आज
ಬೀದರ್ ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿದ ರೈತರು ಕಳೆದ 6 ತಿಂಗಳಿನಿಂದ ತಮ್ಮ ಹಣಕ್ಕಾಗಿ ಕಾದು ಕಾತುರರಾಗಿದ್ದಾರೆ. ಭಾಲ್ಕೇಶ್ವರ್, ನಾರಂಜ, ಬಿಕೆಎಸ್ಕೆ ಹಾಗೂ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆಗಳು ಹೆಚ್ಚು ಮಟ್ಟದಲ್ಲಿ ರೈತರಿಗೆ ಬಾಕಿ ಉಳಿಸಿರುವುದು ಆತಂಕ ಹುಟ್ಟಿಸಿದೆ. ಜಿಲ್ಲಾ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ರೈತರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಿದರು. ರೈತರು ಹಣ ಕೇಳುತ್ತಿರುವುದು ಭಿಕ್ಷೆ ಅಲ್ಲ, ಹಕ್ಕು ಎಂದು ಮನವಿ ಪತ್ರದಲ್ಲಿ ಒತ್ತಾಯಿಸಿದರು. ಪ್ರಮುಖ ಬೇಡಿಕೆಗಳು ಕಾರ್ಖಾನೆಗಳಿಗೆ ಸರಬರಾಜಾದ ಪ್ರತಿ ಟನ್ ಕಬ್ಬಿಗೆ 1,000 ನಿಗದಿ ಬೆಲೆಯಂತೆ ರೈತರ ಖಾತೆಗೆ ತಕ್ಷಣ ಪಾವತಿ, ಎಲ್ಲ ಬಾಕಿ ಬಿಲ್ಗಳ ಪಾವತಿ ಶೀಘ್ರ ಮಾಡಬೇಕು. ಸರ್ಕಾರ ಜಪ್ತಿ ಮಾಡಿಕೊಂಡ ಸಕ್ಕರೆಯನ್ನು ಮಾರಾಟ ಮಾಡಿ ಪಾವತಿ ಕಲ್ಪಿಸಬೇಕು. ಮಹಾತ್ಮ ಗಾಂಧಿ ಕಾರ್ಖಾನೆ 50 ಹೆಚ್ಚುವರಿ ಪಾವತಿಯನ್ನು ಕೂಡ ತಕ್ಷಣ ವಿತರಿಸಬೇಕು. ರೈತರು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಗೊಬ್ಬರ, ಮಕ್ಕಳ ಶಿಕ್ಷಣ, ವೈವಾಹಿಕ ವೆಚ್ಚಗಳ ನಡುವೆಯೂ ಹಣಕ್ಕಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜಿಲ್ಲಾಡಳಿತ ಅಥವಾ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡಿಲ್ಲವಾದರೆ ಉಗ್ರ ಹೋರಾಟ ಎಚ್ಚರಿಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಿದ್ದರಾಮಪ್ಪ ಆಣದುರೆ, ದಯಾನಂದ ಸ್ವಾಮಿ ಸಿರ್ಸಿ, ಶ್ರೀಮಂತ್ ಬಿರದರ್, ಶಂಕರಪ್ಪ ಪಾರೆ, ಶೇಷರಾವ್, ಚಂದ್ರಶೇಖರ್ ಜಮಖಂಡಿ, ಸುಭಾಷ್ ರಗಾಟೆ, ಪ್ರೌಢ ಮುಖಂಡರು ಸೇರಿ ನೂರಾರು ರೈತರು ಭಾಗವಹಿಸಿದರು. भारत देश कृषि प्रधान देश, किसानों का देश, यहाँ बहुसंख्यक लोग किसान हैं, फिर भी किसान ही आत्महत्या करता है, यानी कि किसानों को यहाँ न्याय नहीं मिलता। हम भारत देश को आज़ादी मिलकर 75 साल गुजर गए, लेकिन पूछने वाला कोई भी नहीं किसान को दाता। तो मेरा कहने का मतलब, आज बीदर जिले में जो किसानों ने गन्ना जो कारखाने को भेजा है, वो गन्ने का भुगतान अभी तक नहीं हुआ। कारखाने बंद हुए, गन्ना भेज के 7-8 महीने हुआ, लेकिन आज तक किसानों को पेमेंट नहीं मिला। 14 दिन में किसानों को पेमेंट मिलना, नहीं तो ब्याज दे, अगर नहीं दिए तो ब्याज डाल के देना बोल के कानून है। वो ब्याज तो उधर ही गया, असल ही अभी 7-8 महीने से नहीं दे रहे। हम ये जिलाधिकारी मैडम को बहुत बार मिले, बहुत बार मिलकर मनवी करे, ये कारखाने के आडಳಿत मंडली लोग हमारा पैसा नहीं दे रहे, तुम दिला दो, तुम जिलाधिकारी है, दिला दो बोलने के बाद, बहुत बार बोलने के बाद इन्होंने क्या किया, नारंजा सहकार सक्कर कारखाने का शुगर जब्ती करे। शुगर जब्ती करने के बाद उस दिन हमारे को इतना खुशी हुआ, ये बदमाश अध्यक्ष लोग नहीं दे रहे थे, जिलाधिकारी आज सीज करे, कल बेचेंगे, परसों के दिन पेमेंट करेंगे बोल के बहुत खुशी हुआ था। तो इन्होंने क्या किया, इन्होंने 1 महीने से वैसा ही रख लिया, यानी कि वो कारखाने वाले रोज़ 2-2 कोटी दे रहे थे, तो वो आज तक ख़त्म होता था। इनके राटा जाता है तो अहितकर अगर घटना होता है तो हम जिम्मेदार नहीं है, जिलाडಳಿत जिम्मेदार, उस्तुवारी मंत्री जिम्मेदार, कारखाने के आडಳಿत मंडली जिम्मेदार है बोल के मैं आपके माध्यम के मुखांतर बोलना चाहता हूँ। पैसा कहाँ दिए, पैसा अगर देते थे तो हम नारंजा के बारे में हम आवाज़ नहीं उठाते थे, उन्होंने नहीं दिए। सुनो, वो अध्यक्ष लोग तो पैसा नहीं दे रहे बोलकर हम डीसी मैडम के पास आए, इधर अर्जेंट देते बोल के डीसी मैडम ने 1 महीने से रुका लेके बैठे, कोई भी पैसा। देखो कई लोगों का दिए, सभी किसानों का देना ना, 2700 देना ना, 2600 दिए तो दिए जैसा है, 100% देना, 2700 देना, बोले तैसा चाले वंदी न त्याचे पावले बोल के बोलते। जैसा बात जो करते हैं ना, वो बात करे जैसा अगर चलते हैं ना, उनका पाँव पड़े तो भी कम है। हम पाँव पड़ने वाले नहीं हैं, क्योंकि हम क्या इनको क्या भीख मांगने आए हैं, हम हमारा पैसा ब्याज के साथ लेना चाहते हैं हम। इसीलिए आने वाले दिन में अगर कुछ अहितकर घटना होता है तो हम इनको जिम्मेदार ठहराते हैं। मेरा जो गन्ना है नारंजा कारखाने को गया है, अभी तक पैसा नहीं मिला है। अगर नारंजा रहे या महात्मा गांधी रहे और कौन सा फैक्ट्री है, सभी के लिए अभी हमारे मुखंड जो कहे हैं, अगले दिन में बहुत बड़ा कदम हम उठाने वाले हैं और रास्ता रोका होगा या घेरा होगा। इसके लिए
हर गांव-गांव में जागृति करने का हम अभी बैठ के निर्णय करेंगे। क्यों बोले तो जय जवान जय किसान इधर भाषण में बोलते हैं, लेकिन इधर किसानों को बहुत तकलीफ है। अभी पेरने के दिन है, सभी को खाद लेना है, खाद के लिए पैसे नहीं है, बीज नहीं है, इसलिए सरकार इसे तुरंत डीसी मैडम जो हमारे डिस्ट्रिक्ट के बॉस हैं उन्होंने तुरंत एक्शन लेकर सभी फार्मर का पैसा उनके अकाउंट में डालने का कृपा करे। अगर नहीं डाले तो किसान उग्र रूप धारण करने वाले हैं। ऐसे मैं 2 बात कहता हूँ। जय हिंद, जय भारत। ಯೂತ್ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಗೆ ಆಗಮಿಸಿದ ಯೂತ್ ಕಾಂಗ್ರೆಸ್ನ ನಾಯಕರ ಸ್ವಾಗತ ಹಿನ್ನೆಲೆ ಗುರುವಾರ ಬೀದರ್ ನಗರದಲ್ಲಿ ಕಾರ್ಯಕರ್ತರ ಬೃಹತ್ ಮೆರವಣಿಗೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಲು ಯೂತ್ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರು ಮಂಜುನಾಥ್ ಗೌಡ ಹಾಗೂ ಉಸ್ತುವಾರಿ ನಿಗಮ ಭಂಡಾರಿ ಆಗಮಿಸಿದರು. ಈ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿ ನಡೆಸಿದರು. ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಫರೀದ್ ಖಾನ್ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ರ್ಯಾಲಿಯಲ್ಲಿ ಭಾಗವಹಿಸಿದರು. प्रिंट मीडिया, इलेक्ट्रॉनिक्स मीडिया का मैं कर्नाटक प्रदेश युवा कांग्रेस परिवार की तरफ से स्वागत करता हूं। जैसे कि आप सभी जानते हैं, कर्नाटक प्रदेश युवा कांग्रेस की नई कार्यकारिणी कर्नाटक प्रदेश युवा कांग्रेस को मंजूनाथ जी के रूप में नए अध्यक्ष मिले हैं। उनकी पूरी की पूरी कार्यकारिणी, प्रदेश कार्यकारिणी नई बनकर आई है। नए जिलों के अध्यक्ष बनकर आए हैं, नए विधानसभाओं के अध्यक्ष बनकर आए हैं, नए ब्लॉकों के अध्यक्ष बनकर आए हैं। तो नई कार्यकारिणी बनने के बाद एक युवा कांग्रेस के प्रदेश अध्यक्ष, मैं स्वयं युवा कांग्रेस का प्रदेश प्रभारी होने के नाते जिले वाइज हम दौरों की शुरुआत बीदर जिले से हमारी शुरुआत हो गई है। आज डिस्ट्रिक्ट एग्जीक्यूटिव जिला अध्यक्ष फरीद खान जी के नेतृत्व में यहाँ पर इनकी अध्यक्षता में जिला की जो एग्जीक्यूटिव की मीटिंग है आज यहाँ पर रखी गई है। तमाम यहाँ पर विधानसभा अध्यक्ष यहाँ पर उपस्थित हैं, उनके साथ में जो कार्यकारिणी वो उपस्थित हैं। तमाम यहाँ पर जिलों के जो प्रभारी हैं, देसाई जी यहाँ पर हैं, श्री कृष्णा जी यहाँ पर हैं और भी प्रदेश पदाधिकारी यहाँ पर उपस्थित हैं। आज की इस बैठक में आगामी जो रणनीति बनाई जाएगी, किस तरीके से अपने विधानसभाओं की ಕಾರ್ಯಕರ್ತರಿಗೆ ಭೇಟಿ ನೀಡುವ ಉದ್ದೇಶ ಅಂತಂದರೆ ರಾಜ್ಯಾಧ್ಯಕ್ಷನಾಗಿ ಮೊದಲನೇ ಬಾರಿಗೆ ರಾಜ್ಯ ಪ್ರವಾಸವನ್ನು ಬೀದರ್ ಜಿಲ್ಲೆಯಿಂದ ಕೈಗೊಂಡಿದ್ದೇನೆ. ಬೀದರ್ ಜಿಲ್ಲೆಯ ಅಧ್ಯಕ್ಷರಾದಂಥ ಫರೀದ್ ಖಾನ್ ಅವರಿದ್ದಾರೆ, ನಮ್ಮ ಉಸ್ತುವಾರಿಗಳಾದಂಥ ನಿಗಮ್ ಭಂಡಾರಿ ಅವರಿದ್ದಾರೆ, ರಾಜ್ಯ ರಾಜ್ಯದ ಉಪಾಧ್ಯಕ್ಷರಾದಂಥ ಅಬ್ದುಲ್ ದೇಸಾಯಿ ಕೃಷ್ಣ, ಅದೇ ರೀತಿ ರಾಜ್ಯದ ಹಲವಾರು ನಾಯಕರುಗಳಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಕಾಂಗ್ರೆಸ್ ಪಕ್ಷ ನಮಗೊಂದು ಅವಕಾಶವನ್ನು ಕೊಟ್ಟಿದೆ. ಯುವ ಕಾಂಗ್ರೆಸ್ಸನ್ನು ಸದೃಢವಾಗಿ ಕಟ್ಟುವಂಥ ಕೆಲಸವನ್ನು ನಾವು ಮಾಡಬೇಕು, ಅದನ್ನು ರೂಪುರೇಷೆಗಳನ್ನು ಕೈಗೊಳ್ಳಬೇಕು. ಮುಂದಿನ 2028ರ ಚುನಾವಣೆಗೆ ಯುವ ಕಾಂಗ್ರೆಸ್ನ
ಪ್ರದರ್ಶನ ಅಥವಾ ಬಲ ಪ್ರದರ್ಶನ ಅತಿ ಹೆಚ್ಚಿರಬೇಕು. 2028ರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ರಾಜ್ಯ ಪ್ರವಾಸವನ್ನು ಕೈಗೊಂಡು ನಮ್ಮ ಸಂಘಟನೆ ಕಟ್ಟುವಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಮೊದಲನೇ ಬಾರಿಗೆ ಬೀದರ್ಗೆ ಬಂದಿದ್ದೇನೆ. ಎಲ್ಲ ನಮ್ಮ ರಾಜ್ಯದ ಪದಾಧಿಕಾರಿಗಳಿರ್ಬೋದು, ಜಿಲ್ಲೆಯ ಪದಾಧಿಕಾರಿಗಳಿರ್ಬೋದು, ಅಸೆಂಬ್ಲಿಯ ಪದಾಧಿಕಾರಿಗಳಿರ್ಬೋದು, ಬ್ಲಾಕಿನ ಪದಾಧಿಕಾರಿಗಳಿರ್ಬೋದು, ಎಲ್ಲರನ್ನು ಕರೆದು ಅವ್ರಿಗೆ ಸರಿಯಾದಂಥ ತರಬೇತಿಯನ್ನು ಕೊಡಬೇಕು, ಕೆಲಸವನ್ನು ಕೊಡಬೇಕು. ಪಕ್ಷ ಕಟ್ಟುವಂಥ ಉದ್ದೇಶ ಏನು, ಅದರ ತತ್ವ ಏನು, ಅದರ ನಿಲುವೇನು ಅನ್ನೋದನ್ನು ತೋರಿಸ್ಬೇಕು, ಅವ್ರಿಗೆ ತಿಳಿಸ್ಬೇಕು ಅಂತ ಇವತ್ತು ಬೀದರ್ಗೆ ಬಂದಿದ್ದೀನಿ. ಅವರೆಲ್ಲ ಭೇಟಿ ಮಾಡೋದು ಭಾಳ ಖುಷಿ ತಂದಿದೆ. ಯಾಕಂದರೆ ರಾಷ್ಟ್ರದಲ್ಲೇ ಮತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ಯುವ ಪಡೆ ಅಂತಂದರೆ ಯುವ ಕಾಂಗ್ರೆಸ್ಸು ವಿಶ್ವದಲ್ಲೇ. ರಾಷ್ಟ್ರದಲ್ಲೂ ಕೂಡ ಅತಿ ಹೆಚ್ಚು ಸದಸ್ಯರು ಹೊಂದಿರುವಂಥ ಯಾವ್ದಾರ ಒಂದು ಸಂಘಟನೆ ಇದೆ ಅಂದರೆ ಅದು ಯುವ ಕಾಂಗ್ರೆಸ್ಸು. ರಾಜ್ಯದಲ್ಲೂ ಕೂಡ ಅತಿ ಹೆಚ್ಚು 25ಕ್ಕೂ ಹೆಚ್ಚು ಲಕ್ಷಗಳ ಮೆಂಬರ್ಶಿಪ್ಪನ್ನು ರಾಜ್ಯದ ಯುವಕರು ಮಾಡಿದ್ದಾರೆ. ಇಲ್ಲೂ ಕೂಡ ಅವ್ರಿಗೆಲ್ಲ ಶುಭಾಶಯವನ್ನು ಕೊಡ್ತೀನಿ. ಇವತ್ತು ಬಂದಿರುವಂಥದ್ದು ನಮ್ಮ ಸಂಘಟನೆಯನ್ನು ಮುಂದೆ ಯಾವ ರೀತಿ ತಗೊಂಡೋಗ್ಬೇಕು ಅಂತ ನಮ್ಮ ಪದಾಧಿಕಾರಿಗಳೊಂದಿಗೆ ಒಂದು ಭೇಟಿ ಮಾಡೋದಕ್ಕೆ ಬಂದಿದ್ದೀವಿ. ಅದನ್ನ ಮಾಡಿ ಮುಗಿಸಿ ಕೊಡ್ತೀವಿ. ಯಾರು ಕೆಲಸವನ್ನು ಮಾಡ್ತಾರೆ, ಯಾರು ಗ್ರೌಂಡಲ್ಲಿ ಇರ್ತಾರೆ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಕಾಂಗ್ರೆಸ್ ಪಕ್ಷ ಇವತ್ತಿನಿಂದ ಬಂದಿರುತ್ತಲ್ಲ ಕಾಂಗ್ರೆಸ್ ಪಕ್ಷ ಇವತ್ತಿಂದ ಬಂದವರಿಗೆ ನಾನು ಇವತ್ತು ಅಧ್ಯಕ್ಷ ಆಗಿ ನಾಳೆ ಪೋಸ್ಟ್ ಕೊಡಿದ್ರೆ ಕೊಡುವಂಥ ಕೆಲಸ ಇಲ್ಲ. ಯಾರು ಸತತವಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ, ಗ್ರೌಂಡಲ್ಲಿ ಇರ್ತಾರೆ, ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಇವತ್ತು ಕೂಡ ಯುವ ಕಾಂಗ್ರೆಸ್ಸಿಂದ ಬಂದಂಥವ್ರು ಹಲವಾರು ಮಿನಿಸ್ಟರ್ಗಳಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, MLAಗಳಿದ್ದಾರೆ, ಕೆಲಸ ಮಾಡ್ತಾರೆ, MLCಗಳಿದ್ದಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನ MLC ಕೂಡ ಮಾಡಿದ್ದಾರೆ ಮೊನ್ನೆ ತಾನೆ, लास्ट 1 ईयर सर बीदर से ऐसा कोई नाम है सर जो सरकार में हिस्सेदारी है बीदर से ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅವಕಾಶವನ್ನ ಪಕ್ಷ ಮಾಡಿಕೊಡುತ್ತೆ. किसको भी नहीं सर 10-15 सालों से युद्ध से कर रहे सर 8 स्टेट के इंचार्ज रह चुके हैं. नाम नहीं लेना चाहता. ನಾಮ ಇಲ್ಲ, ಕೆಲಸ ಯಾರು ಮಾಡ್ತಾರೆ ಅದನ್ನ ಪಕ್ಷ ಗುರುತಿಸುತ್ತೆ. ಯೂತ್ ಲೀಡರ್ಸ್ ಬಹುತ್ ಇದೆ बीदर में. ಅದನ್ನ ನಾವು ಮೀಡಿಯಾ ಮುಖಾಂತರ ಹೇಳಕ್ಕಾಗಲ್ಲ. ನಮ್ಮ ಸಂಘಟನೆ ಏನಿದೆ, ನಮ್ಮ ಪಕ್ಷ ಏನಿದೆ ನಿಲುವುಗಳಿರುತ್ತೆ, ಅಲ್ಲಿ ತಗೊಂತಾರೆ. ಡಿಸಿಷನ್ ಮೇಕರ್ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಸ್ಟ್ರಾಂಗ್ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು. ಅವರ ನೇತೃತ್ವದಲ್ಲಿ ಯಾವುದೇ ಚೂಸ್ ಮಾಡಬೇಕಾದ್ರೂ ಕೂಡ ಅವರೇ ಚೂಸ್ ಮಾಡೋಂಥದ್ದು. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಯಾರ್ಯಾರಿಗೆ ಏನೇನು ಸಲ್ಲಬೇಕೋ ಸಲ್ಲುತ್ತೆ. ಲೀಡರ್ಸ್ का आरोप है वहां तक उनकी न्यूज़ पहुंची नहीं जाती. DK ಶಿವಕುಮಾರ್ ಆರೋಪ ಎಲ್ಲ ಕಡೆ ಇರುತ್ತೆ, ತಲುಪೋದು ಯಾರಿಗೆ ತಲುಪಬೇಕು ತಲುಪುತ್ತದೆ. ಬೀದರ್ ಜಿಲ್ಲೆ ಔರದ್ಬಿ ತಾಲೂಕಾ ಎಕ್ಲರ್ ಗ್ರಾಮದ ರೈತ ಬಾಬುರಾವ್ ಮಾಧವರಾವ್ ಪಾಟೀಲ್ ತಮ್ಮ 10 ಎಕರೆ ಭೂಮಿ ತೆಂಗಾಪುರ್ ಕೆರೆಯಲ್ಲಿ ಮುಳುಗಡೆಯಾಗಿದೆ. ಇನ್ನು ಉಳಿದಿರುವ ಹೊಲಕ್ಕೆ ನೀರಿಲ್ಲದೆ ಭಾಗಂಶ ನಷ್ಟ ಅನುಭವಿಸಿರುವ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ತಮ್ಮ ಹೊಲಕ್ಕೆ ನೀರಿನ ಒದಗಿಕೆಗೆ ಅಗತ್ಯವಿದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನ ಟಿಸಿ ಅನ್ನು ಸುಮಾರು 25 ವರ್ಷಗಳ ಹಿಂದೆ ಜಿಲ್ಲಾಧಿಕಾರಿಗಳ ಸಹಾಯದಿಂದ ಕಾಶಿನಾಥ್ ರಾವ್ ಬೇಲೂರೆ ವಕೀಲರ ಮೂಲಕ ಪಡೆಯಲಾಗಿತ್ತು. ಆದರೆ ದಿನಾಂಕ 13/12/2023 ಸ್ಥಳೀಯ ಎಇ ಅಧಿಕಾರಿ ಆಗಿರುವ ರವಿಕುಮಾರ್ ಕಾರಬಾರಿ ಅವರು ಯಾವುದೇ ಮುನ್ನೋಟ ಸೂಚನೆ ಇಲ್ಲದೆ ರೈತನ ಟಿಸಿಯನ್ನು ತೆಗೆದು ಹಾಕಿದ್ದಾರೆ. ಎಇ ಅಧಿಕಾರಿ ಹೇಳುವ ಪ್ರಕಾರ ಇದು ಸರ್ಕಾರಿ ಟಿಸಿ ಇದೆ, ಇದು ನಿಮ್ಮದಲ್ಲ ಎಂದಿದ್ದಾರೆ ಮತ್ತು ವಿದ್ಯುತ್ ಕಂಬದ ತಂತಿಯನ್ನು ಕಡಿದಿದ್ದಾರೆ ಎಂಬ ಆರೋಪ ಇದೆ. ಇದರಿಂದಾಗಿ ರೈತನ ಹೊಲದಲ್ಲಿ ನೀರಿನ ಕೊರತೆಯಿಂದ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗಿದ್ದು 10 ಲಕ್ಷ ರೂಪಾಯಿಗಿಂತ ಹೆಚ್ಚು ನಷ್ಟ ಸಂಭವಿಸಿದೆ. ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಂತಾಗಿದೆ ಎಂದು ರೈತ ಬಾಬುರಾವ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ತಮ್ಮ ಹಲವಾರು ಮನವಿಗೂ ಸ್ಪಂದನೆ ದೊರಕಿದೆ. 8 ತಿಂಗಳಿನಿಂದ ನಿರಾಸೆ ಅನುಭವಿಸುತ್ತಿರುವ ರೈತರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಮ್ಮ ಬದುಕು ಅಂಧಕಾರವಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಸೂಕ್ತ ಕ್ರಮ ತೆಗೆದುಕೊಂಡು ಮತ್ತೆ ಟಿಸಿ ಜೋಡಿಸಿ ತಮ್ಮ ಬದುಕು ಉಳಿಸಬೇಕೆಂದು ಅವರು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಸುಮಾರು 40 ವರ್ಷದಿಂದ ಹೊಲ ಟಿಸಿ ಇತ್ತು. ಜಿಲ್ಲಾಧಿಕಾರಿ ಅವ್ರು ಕೊಟ್ಟರು ನನ್ನ ಜಮೀನು ತೆಗೆಪುರ ಕೈಗೆ 10 ಎಕರೆ ಹೋಗ್ಯದ. ಅದನ್ನು ನೋಡಿ ಸರ್ಕಾರದಿಂದ ಟಿಸಿ ಕೊಟ್ಟಿತ್ತು. ಆ ಟಿಸಿ ಅನ್ನೋದು ಇವಾಗ ನನ್ನ ಹೊಲದಲ್ಲಿ KV AW ರವಿಕುಮಾರ್ ಕಾರಬಾರಿ ಅಂತ ಹೇಳಿ ಅವ್ರದ್ದವರು ಅವ್ರು ಟಿಸಿ ತೆಗೆದಾರೆ. 10 ಲಕ್ಷ ರೂಪಾಯಿ ನನ್ನ ಬೆಳೆ ಲಾಸ್ ಮಾಡ್ಯಾರ. ಇವತ್ತಿಗೆ ಏನೋ ಕೂರ್ಸಲ್ಲ ಹೊಂಟ್ರು. ಎಷ್ಟು ವಿನಂತಿ ಮಾಡಿ ಕೂರ್ಸ ಹೊಂಟ್ರೆ ಅವ್ರು ರೊಕ್ಕ ಕಾಸಿ ಬಿದ್ದಾರೆ ಸರ್. ರೊಕ್ಕ ಹಣಕ್ಕೆ ಕಾಸಿ ಬಿದ್ದವ್ರು ಟಿಸಿ ಕೂರ್ಸ ಹೊಂಟ್ರು. ಯಾಕಂತಂದ್ರೆ ಗೌರ್ಮೆಂಟ್ ಟಿಸಿ ಅಂತ ಹೇಳ್ತಾರೆ. ಗೌರ್ಮೆಂಟ್ ಟಿಸಿ ಇಲ್ಲ ಸರ್. ನಾನು ಹೊಲದಾಗ 2 ಕಿಲೋಮೀಟರ್ ದೂರ ಅದ ಸರ್ ನನ್ನ ಹೊಲ. 2 ಕಿಲೋಮೀಟರ್ ದೂರ ನನ್ನ ಹೊಲ ಅದ. ಗೌರ್ಮೆಂಟ್ ಟಿಸಿ ಇದೆ. ವಾಟರ್ ಸಪ್ಲೈ ಅಂತ ಹೇಳ್ತಾರೆ. ವಾಟರ್ ಸಪ್ಲೈ ಇಲ್ಲ ಸರ್. ವಾಟರ್ ಸಪ್ಲೈ ಇಲ್ಲ. ನಾನು ಹೊಲದಾಗ ಜಿಲ್ಲಾಧಿಕಾರಿ ಕೊಟ್ಟಿನಿ ಟಿಸಿ ಅದ. ಆದರೆ ಇವತ್ತು ನಾನು 10 ಲಕ್ಷ ರೂಪಾಯಿ ಲಾಸ್ ಮಾಡ್ಯಾರ. ಯಾಕೆ ತಕ್ಷಣ ಟಿಸಿ ಕೂಡಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಡೆಕ್ಲಾರ್ ಸರ್, ಡೆಕ್ಲಾರ್ ಅದ.
आवरा तालुका एकला बाबुराव पाटील एकला 18 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಮತ್ತು ಅಪಾಯಕಾರಿ ಅಲ್ಲದ ದುಡಿಮೆಯಲ್ಲಿ ತೊಡಗಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ ಎಂದು ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಎಚ್ಆರ್ ಸಚಿನ್ ಹೇಳಿದರು. ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಬಾಲಿಕೆಯರ ಪ್ರೌಢಶಾಲೆಯಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಶಿಕ್ಷಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಉದ್ಯಮಿಗಳು, ಹೋಟೆಲ್, ಕಾರ್ಖಾನೆ, ಬಟ್ಟೆ ಅಂಗಡಿಗಳು ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿ 18 ವರ್ಷದೊಳಗಿನ ಬಾಲಕಾರ್ಮಿಕರನ್ನು ಬಳಸುವುದು ಅಪರಾಧ. ದುಡಿಮೆ ಕ್ಷೇತ್ರದಲ್ಲಿ ಮಕ್ಕಳನ್ನು ಅಪಾಯಕಾರಿ ಮತ್ತು ಅಪಾಯಕಾರಿ ಅಲ್ಲದ ಕೆಲಸಗಳಲ್ಲಿ ಹೆಚ್ಚುವಂತಿಲ್ಲ. ಬಾಲಕಾರ್ಮಿಕರನ್ನು ಬಳಸಿದ್ದು ಕಂಡು ಬಂದಲ್ಲಿ 20,000 ರೂಪಾಯಿಗಳ ದಂಡ ಮತ್ತು ಕಾರ್ಯಗೃಹ ಶಿಕ್ಷೆಯನ್ನು ವಿಧಿಸಲಾಗುವುದು ಎಂದರು. ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಹಚ್ಚದೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಮಕ್ಕಳಿಗೆ ಉತ್ತಮ ಕೊಡಿಸಿದಲ್ಲಿ ಮಕ್ಕಳು ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳುವರು ಎಂದರು. ಆಚರಣೆಯನ್ನು ನಮ್ಮ ಟಿ ನರಸೀಪುರ ತಾಲೂಕಿನಲ್ಲಿ ಈ ದಿನ ಯಶಸ್ವಿಯಾಗಿ ನಡೆಸಲಿಕ್ಕೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು, ನ್ಯಾಯಾಧೀಶರು ಆದ ಸಚಿನ್ ಸರ್ ಅವರು ಬಂದು ಈಗಾಗಲೇ ಬೆಳಗ್ಗೆ ಹಸಿರು ನಿಶಾನೆಯನ್ನು ತೋರಿಸೋದ್ರ ಮುಖಾಂತರ, ಹಾಗೆಯೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಆದಂಥ ಶಿವಮೂರ್ತಿ ಸರ್ ಅವರು, ನಮ್ಮ ಪೊಲೀಸ್ ಇಲಾಖೆ ಚಂದ್ರಪ್ಪನವರು, ಕಾರ್ಮಿಕ ಇಲಾಖೆಯ ಸದಾನಂದ್ರವರು ಹಾಗೂ ಇನ್ನಿತರ ಅಧಿಕಾರಿಗಳೆಲ್ಲ ಆಗಮಿಸಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ಈ ನಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಹಾಗೂ ಸರ್ಕಾರಿ ಬಾಲಕರ ಪ್ರೌಢಶಾಲೆ 2 ಶಾಲೆಯ ಮಕ್ಕಳು ಇವತ್ತಿನ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಜಾಥಾ ಕಾರ್ಯಕ್ರಮವನ್ನು ಟಿ ನರಸೀಪುರ ಟೌನ್ ವ್ಯಾಪ್ತಿಯ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಜನರಲ್ಲಿ ನಾವು ಇವತ್ತು ಮಕ್ಕಳನ್ನು ಯಾವುದೇ ಕೆಲಸಕ್ಕೆ ಸೇರಿಸಬಾರ್ದು, ಕಾನೂನು ಬಾಹಿರ ಅಂತಂತೇಳಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಮುಗಿಸಿದ್ದಕ್ಕೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ವಿಶ್ವಾದ್ಯಂತ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ನಿಮಿತ್ತವಾಗಿ ಇವತ್ತು ನಮ್ಮ ನರಸೀಪುರ ತಾಲೂಕಿನಲ್ಲೂ ಕೂಡ ವಿವಿಧ ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಇವತ್ತು ನಾವು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರ ನಿಮಿತ್ತವಾಗಿ ಜಾಥಾ ಕಾರ್ಯಕ್ರಮವನ್ನು ಪಟ್ಟಣದ ಸಾಗೋದ್ರ ಮೂಲಕ ವಿವಿಧ ವಾಣಿಜ್ಯ ಸಂಸ್ಥೆಯವರಿಗೆ ಮತ್ತು ಮಾಲೀಕರಿಗೆ ನಾವು ಇದ್ರ ಬಗ್ಗೆ ಅಂಗಡಿ ಸಂಸ್ಥೆಯವರಿಗೆಲ್ಲ ಜಾಗೃತಿಯನ್ನು ಮೂಡಿಸಿದ್ದೀವಿ. ಸೊ ಕಾರ್ಯಕರ್ತರ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮಕ್ಕಳನ್ನ 18 ವರ್ಷದ ಒಳಗಿನ ಮಕ್ಕಳನ್ನ ಯಾವುದೇ ರೀತಿಯಾದಂತಹ ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಅವನ್ನ ನಿಯೋಜಿಸಿಕೊಳ್ಳೋದು ಕಾನೂನು ಬಾಹಿರಾಗಿದೆ. ಈ ರೀತಿ ನೇಮಿಸಿಕೊಂಡಾದಂತಹ ಮಾಲೀಕರಿಗೆ ಆಗ್ಬೋದು ಅಥವಾ ಅಂಗಡಿ ಸಂಸ್ಥೆಯರಾಗ್ಬೋದು ಅವರಿಗೆ ಶಿಕ್ಷೆಯೂ ಕೂಡ ಉಂಟಾಗುತ್ತೆ ಮತ್ತು 20,000 ಕೂಡ ಅವರಿಗೆ ದಂಡವನ್ನು ವಿಧಿಸುವಂಥ ಸಾಧ್ಯತೆ ಮತ್ತು ಸಜೀವ ಕೂಡ ಅವರಿಗೆ ಇರ್ತದೆ. ಹಾಗಾಗಿ ಯಾರೂ ಕೂಡ ಬಾಲಕಾರ್ಮಿಕರನ್ನು ನೇಮಿಸ್ಕೋಬಾರ್ದು ಅಂತೇಳಿ ಇವತ್ತು ಜಾಗೃತಿಯನ್ನು ಮೂಡಿಸುವಂಥ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.